ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕರಾವಳಿ ಮಲೆನಾಡಲ್ಲಿ ಮಳೆ ತಗ್ಗಿದೆ, ಆದರೆ ಅವಾಂತರಗಳ ಸುರಿಮಳೆ ಸುರಿಸ್ತಾ ಇದೆ. ಮೈಸೂರಲ್ಲಿ ಮಳೆ ಏಟಿಗೆ ಲಾರಿ ಗಿರಿಗಿಟ್ಲೆ ಆಡಿದರೆ ಆಟೋ ಅಪ್ಪಚ್ಚಿಯಾಗಿ ಡ್ರೈವರ್ ಜೀವ ಗಟ್ಟಿಯಾಗಿದೆ. ಓಮನಿ ಗಿರಿಕಿ ಹೊಡೆದರೆ ಹಾವೇರಿಯಲ್ಲಿ ಮಹಿಳೆ, ಕೊಡಗಲ್ಲಿ ರೈತನಿಗೆ ಮರವೇ ಮರಣ ಶಾಸನ ಆಗಿದೆ. ಅಥಣಿಯಲ್ಲಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮುಂಗಾರು ಮಳೆ ಸಾವಿರ ಜಲಪಾತಗಳಿಗೆ ಜೀವ ಕಳೆ ತಂದಿದೆ. ಕೊಡಗಿನ ಕಾನನದಲ್ಲಿ ಹಾಲ್ನೊರೆಯ ಜಲವೈಭವ ಸೃಷ್ಟಿಯಾಗಿದೆ. ಚಾರ್ಮಾಡಿಯಲ್ಲಿ ಜಲಧಾರೆಗಳು ಕಣ್ಣಿಗೆ ಸ್ವರ್ಗದ ಅನುಭೂತಿ ಕೊಡ್ತಾ ಇದೆ. ಅಲ್ಲಿ ಕೃಷ್ಣ ಹೊತ್ತು ತಂದ ಅಪಾರ ನೀರು ಬೆಳಗಾವಿಯಲ್ಲಿ ಸೇತುವೆಗಳಿಗೆ ಸಂಕಟ ತಂದಿದೆ. ಒಂದು ಪ್ರಸಿದ್ಧ ಗಾದೆ ಇದೆ, ಮಾಡಿದ್ದುಣ್ಣೋ ಮಾರಾಯ ಅಂತ. ಈಗ ಸೋಮಶೇಖರ್ ಹೆಬ್ಬಾರ್ಗೂ ಅದೇ ಸ್ಥಿತಿ ಬಂದಿದೆ. ಪಕ್ಷದ ಲಕ್ಷ್ಮಣ ರೇಖೆ ಉಲ್ಲಂಘಿಸಿದ ಇಬ್ಬರನ್ನ ಉಚ್ಚಾಟಿಸಲಾಗಿದೆ. ಆದರೆ ಡಿಕೆಶಿ ಹೂಡಿದ ಮುನಿರತ್ನ ಬಾಣಕ್ಕೆ ಬಿಜೆಪಿ ತಿರುಗೇಟು ನೀಡಿ ಫೀಸ್ ಇಲ್ಲದ ಲಾಯರ್ ಅಂತ ಕೆಣಕಿದೆ. ಮಳೆ ಬರ್ತಾ ಇದೆ, ಹೊಳೆಗಳು ತುಂಬ್ತಾ ಇದೆ. ಆದರೆ ಚಳಿಗಾಳಿಯ ಸುಳಿಯಲ್ಲಿ ಕೊರೋನಾ ಒಕ್ಕರಿಸಿದೆ. ದಿನೇ ದಿನೇ ಸೋಂಕಿನ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಆಸ್ಪತ್ರೆಗಳು ಅಲರ್ಟ್ ಆಗಿ ಟೆಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಶಾಲೆ ಕಾಲೇಜು ಆರಂಭಕ್ಕೆ ಸದ್ಯ ಅಡೆತಡೆಗಳಿಲ್ಲ. ವ್ಯಾಕ್ಸಿನೇಷನ್ ಡ್ರೈವ್ ಸದ್ಯಕ್ಕಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಪುಟ್ಟ ಕಂದ ಕೃಷ್ಣನ ವೇಷ, ತೊದಲು ನುಡಿ, ಮುದ್ದಿನಿಂದ ಹಾಡಿ ಬೆಳೆದ ಮಗುವಿನ ದೃಶ್ಯಗಳು ಹೆತ್ತವರ ಹೃದಯ ಹಿಡಿತಾ ಇದೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಣ್ಣಿನ ಮಡಿಲು ಸೇರಿದೆ. ದುಡ್ಡು ಕೊಡಲು ಬಂದ ಸಚಿವರಿಗೆ ಪೋಷಕರು ನ್ಯಾಯದ ಭಿಕ್ಷೆ ಕೇಳಿದರು. ಗೃಹ ಸಚಿವ ಪರಂ ನಾಚಿಗೇಡಿನ ಸಂಗತಿ ಅಂತ ಬೇಸರ ಹೊರಹಾಕಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.